ಬೇಕೇರಿ ಗ್ರಾಮದ ಶ್ರೀ ಗೌರಿಶಂಕರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಉತ್ಸವ ಫೆಬ್ರವರಿ 7ರಿಂದ 15ರವರೆಗೆ ಸಂಭ್ರಮದಿಂದ ನಡೆಯಲಿದೆ ಎಂದು ದೇವಸ್ಥಾನ ಸಮಿತಿ ಅಧ್ಯಕ್ಷ ಕುಯ್ಯಂಬಡಿ ಕೆ. ಪೂರ್ಣಯ್ಯ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದವರು, 10 ದಿನಗಳ ಕಾಲ ಮಹಾಶಿವರಾತ್ರಿ ಉತ್ಸವವನ್ನು ಆಚರಿಸುವ ಏಕೈಕ ದೇವಾಲಯ ಶ್ರೀ ಗೌರಿಶಂಕರ ದೇವಾಲಯವಾಗಿದೆ. ಉತ್ಸವಕ್ಕೆ ಕಳೆದೊಂದು ತಿಂಗಳಿಂದ ಗ್ರಾಮದ ಯುವ ಕಾರ್ಯಕರ್ತರು ಶ್ರಮಿಸ್ತಾ ಇರುವುದಾಗಿ ತಿಳಿಸಿದರು. ಗೌರಿಶಂಕರ ದೇವಾಲಯದ ಅಧ್ಯಕ್ಷನಾಗಿ 40 ವರ್ಷದಿಂದ ಅಲ್ಲಿ ಇದ್ದೇನೆ. ಪ್ರತಿ ವರ್ಷ ಮೇಕೆರೆಯಲ್ಲಿ ಶಿವರಾತ್ರಿ ವಿಜೃಂಭಣೆಯಿಂದ ಆಚರಿಸಲು ಎಲ್ಲರೂ ನಮ್ಮ ಊರಿನವರೆಲ್ಲ ಸಂಕಲ್ಪಿಸಿದರು. ಮೇಕೆರೆ ಶಿವರಾತ್ರಿ ಅಂತ ಹೇಳಿದ್ರೆ ಅದೊಂದು 10 ದಿವಸದ ಜಾತ್ರೆ. ಈಗ ಇದರಲ್ಲಿ ನಿಮ್ಮ ಎಲ್ಲ ಪ್ರೀತಿ, ವಿಶ್ವಾಸ ಮತ್ತು ಸಹಕಾರ ಬೇಕಾಗ್ತದೆ. ಮೇಕೆರೆಯಲ್ಲಿ ಮಹಾಶಿವರಾತ್ರಿ ಪೂಜೆ ಅಂದರೆ ಸಾಯಂಕಾಲ ಭಜನೆ ಮತ್ತು ಅನ್ನದಾನ 10 ದಿವಸ. ಅದರಲ್ಲಿ ನಮ್ಮ ಯುವಕ ಕಾರ್ಯಕರ್ತರು ಮಡಿಕೇರಿ ಒಂದು ತಿಂಗಳಿಂದ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಈ 10 ದಿವಸ ರಾತ್ರಿ ಭಜನೆ ಮತ್ತು ಅನ್ನದಾನಕ್ಕೆ ನಮ್ಮ ಊರಿನವರೆಲ್ಲ ಬಂದು ನಮಗೆ ಸಹಕಾರ ಪಡಿಸಿದ್ದಾರೆ. ಈ ವರ್ಷ ಅದನ್ನು ಅಶೋಕ ಪೂಜಾರಿ ಅಂತೇಳಿ ನಮ್ಮ ಉಸ್ತುವಾರಿ ಒಳ್ಳೆಯ ಅವರ ಸ್ನೇಹಿತರ ಒಟ್ಟಿಗೆ ಸೇರಿಕೊಂಡು ಭಾಳ ಒಳ್ಳೆಯ ಕೆಲಸ ಮಾಡಿಸ್ತಿದೆ. ಇದೇ ರೀತಿ ಈಗ ಈ 10 ದಿವಸ ಯಾವ ಕೆಳಗೆ ತೊಂದರೆ ಇಲ್ಲದೆ ಹಾಗೆ ನಮ್ಮದು ಈ ಶಿವರಾತ್ರಿ ನಡಿಬೇಕು ಅಂತ ನಾನು ಎಲ್ಲರನ್ನು ಕೇಳಿಕೊಳ್ತಿದ್ದೆ. ದೇವಸ್ಥಾನ ಸಮಿತಿಯ ಉಪಾಧ್ಯಕ್ಷ ಕೆಆರ್ ಬೆಳ್ಳೆಪ್ಪ ಮಾತನಾಡಿ, ಆರಂಭಿಕ ದಿನವಾದ ಫೆಬ್ರವರಿ 7ರಂದು ಬೆಳಗ್ಗೆ 9 ಗಂಟೆಗೆ ದೇವಾಲಯದಲ್ಲಿ ಧ್ವಜಾರೋಹಣದ ಮೂಲಕ ಉತ್ಸವಕ್ಕೆ ಚಾಲನೆ ದೊರೆಯಲಿದೆ. ಮೊದಲ ದಿನದಿಂದ ಫೆಬ್ರವರಿ 14ರವರೆಗೆ ಪ್ರತಿನಿತ್ಯ ಸಂಜೆ 6:30 ಗಂಟೆಗೆ ಜಿಲ್ಲೆಯ ವಿವಿಧೆಡೆಗಳ ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮ ಮತ್ತು ಅನ್ನದಾನವನ್ನು ಏರ್ಪಡಿಸಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು. ಶಿವರಾತ್ರಿಯ ದಿನವಾದ ಫೆಬ್ರವರಿ 15ರಂದು ಬೆಳಗ್ಗೆ 9 ಗಂಟೆಗೆ ಮೇಕೇರಿ ಸುತ್ತಮುತ್ತಲ ಶಕ್ತಿನಗರ, ನವಗ್ರಾಮ, ಕಾವೇರಿ ಬಡಾವಣೆ, ಸುಭಾಷ್ ನಗರ ಮತ್ತು ಮೇಕೇರಿ, ಬಿಳಿಗೇರಿ, ಕೂಡು ರಸ್ತೆಯ ಬಳಿಯಿಂದ ಆಯಾ ವ್ಯಾಪ್ತಿಯ ನಿವಾಸಿಗಳು ಹೊರೆ ಕಾಣಿಕೆಯೊಂದಿಗೆ ಮೆರವಣಿಗೆಯೊಂದಿಗೆ ದೇವಸ್ಥಾನಕ್ಕೆ ಆಗಮಿಸಿ ಹೊರೆ ಕಾಣಿಕೆಯಿಂದ ದೇವರಿಗೆ ಅರ್ಪಿಸಲಿದ್ದಾರೆ. ಮೆರವಣಿಗೆಯಲ್ಲಿ ಧ್ವಜ, ಚಂಡೆಮೇಳ, ಭಜನಾ ಕುಣಿತ ತಂಡಗಳು ಪಾಲ್ಗೊಳ್ಳುವುದಾಗಿ ತಿಳಿಸಿದರು. ಅಂದು ಬೆಳಗ್ಗೆ 8 ಗಂಟೆಗೆ ಶ್ರೀ ಗೌರಿಶಂಕರ ದೇಗುಲದಲ್ಲಿ ಗಣಪತಿ ಹೋಮ, ಶ್ರೀ ಮೃತ್ಯುಂಜಯ ಹೋಮ, ರುದ್ರಾಭಿಷೇಕ, ಮಹಾಪೂಜೆಯ ಬಳಿಕ ಅನ್ನದಾನ ನಡೆಯಲಿದೆ. ರಾತ್ರಿ ದೇಗುಲದಲ್ಲಿ ರಂಗಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಶಿವರಾತ್ರಿಯ ಜಾಗರಣೆ ಪ್ರಯುಕ್ತ ಯಕ್ಷಗಾನ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಮರುದಿನ ಫೆಬ್ರವರಿ 16ರಂದು ಪೂಜಾ ಕಾರ್ಯ, ಅನ್ನದಾನದೊಂದಿಗೆ ಉತ್ಸವ ಮುಕ್ತಾಯಗೊಳ್ಳಲಿದೆ ಎಂದು ಮಾಹಿತಿಯನ್ನು ನೀಡಿದರು. ಈಗ 2 ವರ್ಷಗಳ ಹಿಂದೆ ನಮ್ಮ ದೇವಾಲಯ ಜೀರ್ಣೋದ್ಧಾರ ಸುಮಾರು 1 ಕೋಟಿ ಹಣದಲ್ಲಿ ಜೀರ್ಣೋದ್ಧಾರಗೊಂಡಿರುತ್ತದೆ. ನಾವು ಪ್ರತಿ ವರ್ಷ 10 ದಿನಗಳ ಕಾಲ ಶಿವರಾತ್ರಿಯನ್ನು ಆಚರಿಸ್ತಾ ಇದ್ದೀವಿ. ಹಾಗೆ ನಾಳೆ 7/2/2026 ನಾಳೆ ಶನಿವಾರದಿಂದ ಬೆಳಿಗ್ಗೆ ಧ್ವಜಾರೋಹಣ ಇರ್ತದೆ. ಧ್ವಜಾರೋಹಣ ಆದ ನಂತರ ಸಾಯಂಕಾಲ ಭಜನೆ ಕಾರ್ಯಕ್ರಮ ಮತ್ತು ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿದಿನ ಇರ್ತದೆ. ಪ್ರತಿದಿನ ಸಾಯಂಕಾಲ ಅನ್ನದಾನ ಇರ್ತದೆ. ಹಾಗೆ ಶಿವರಾತ್ರಿಯ ದಿನ ಬೆಳಿಗ್ಗೆ ನಮ್ಮ ಪೂಜಾ ಕಾರ್ಯಕ್ರಮಗಳಿರ್ತವೆ. ಬೆಳಿಗ್ಗೆ ಗಣಪತಿ ಹೋಮ ಮತ್ತು ಮೃತ್ಯುಂಜಯ ಹೋಮ ಇವೆಲ್ಲ ಕಾರ್ಯಕ್ರಮಗಳಿರ್ತದೆ. ಅದಾದ ನಂತರ ನಮ್ಮ ದೇವಾಲಯದಲ್ಲಿ ಹೊರೆ ಕಾಣಿಕೆ ಅಂತ ಒಂದು ವಿಶೇಷ ಇದನ್ನು ಇರ್ತದೆ. ಹಾಗೆ ಪ್ರತಿ ಊರಿನವರು ಪ್ರತಿ ಮನೆಗಳಿಂದ ಹೊರೆ ಕಾಣಿಕೆ, ದೇವರಿಗೆ ಬೇಕಾದಂಥ ಎಲ್ಲ ದೇವತಾ ಕಾರ್ಯಗಳಿಗೆ ಬೇಕಾದಂಥ ಎಲ್ಲ ಸಾಮಾನುಗಳನ್ನು ತಲೆಯಲ್ಲಿ ಹೊರೆಯಲ್ಲಿ ಹೊತ್ತುಕೊಂಡು ಬಂದು ದೇವಾಲಯಕ್ಕೆ ಈಶ್ವರನಿಗೆ ಮೆರವಣಿಗೆಯಲ್ಲಿ ಬಂದು ಅದನ್ನು ಸಮರ್ಪಣೆ ಮಾಡ್ತಾರೆ. ಅದಾದ ನಂತರ ಹಬ್ಬಗಳಲ್ಲಿ ಮಹಾಶಿವರಾತ್ರಿ ಸಹ ಒಂದು. ಇದು ಭಗವಾನ್ ಶಿವ ಪಾರ್ವತಿಯ ವಿವಾಹವನ್ನು ಸೂಚಿಸುತ್ತದೆ. ಇದನ್ನು ಶಿವನ ಮಹಾರಾತ್ರಿ ಅಂತ ಕರೀತಾರೆ. ಅದೇ ರೀತಿ ಮಹಾಶಿವರಾತ್ರಿ ದಿನ ಶಿವನು ಲಿಂಗ ರೂಪದಲ್ಲಿ ಭಕ್ತರಿಗೆ
ದರ್ಶನ ನೀಡಿದನೆಂದು ಪ್ರತೀತಿ ಇದೆ. ಈ ದಿನ ಶಿವನು ತನ್ನ ಪ್ರಿಯವಾದ ತಾಂಡವ ನೃತ್ಯವನ್ನು ಮಾಡಿದ ದಿನವೂ ಆಗಿರ್ತದೆ. ಈ ಮಹಾಶಿವರಾತ್ರಿ ದಿನ ಮನುಷ್ಯನ ದೇಹದ ಶಕ್ತಿಯು ಉಲ್ಬಣವಾಗುವುದರಿಂದ ಪ್ರತಿಯೊಬ್ಬರು ತಮ್ಮ ಬೆನ್ನನ್ನು ನೇರವಾಗಿಟ್ಟುಕೊಂಡು ಧ್ಯಾನ ಮಾಡುವುದು ಬಹಳ ಮುಖ್ಯ. ಈ ಹಬ್ಬವು ಅಜ್ಞಾನವನ್ನು ತೊಲಗಿಸಿ ಜ್ಞಾನದ ಬೆಳಕನ್ನು ತರುತ್ತದೆ ಹಾಗೂ ಶಿವನ ಕೃಪೆಯಿಂದ ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿ, ರಕ್ಷಣೆ ಹಾಗೂ ಮೋಕ್ಷ ಲಭಿಸುತ್ತದೆ ಎಂದು ನಾವು ನಂಬಲಾಗಿದೆ. ಗೋಷ್ಠಿಯಲ್ಲಿ ದೇವಸ್ಥಾನ ಸಮಿತಿಯ ಕಾರ್ಯದರ್ಶಿ ಟಿಎನ್ ಲೋಕೇಶ್, ಖಜಾಂಚಿ ಸಿಟಿ ಈಶ್ವರ, ಪದಾಧಿಕಾರಿಗಳಾದ ಪಿಎಂ ದಾಮೋದರ, ಬಿಎನ್ ರತ್ನಾಕರ್ ರೈ ಪಾಲ್ಗೊಂಡಿದ್ದರು.